ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ತರಕಾರಿಗಳ ಸಾರು ಮಾಡಿದ್ದೀನಿ, ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಮ್ಮ ಮನೆಯ ಈ ರುಚಿಕರವಾದ ಸಾರು ಮಾಡೋ ವಿಧಾನವನ್ನು ತೋರಿಸಿದ್ದೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾವು ವರ್ಷಕ್ಕೊಮ್ಮೆ ಖಾರದ ಪುಡಿ ಮಾಡಿಸ್ಕೋತೀವಿ ಯುಗಾದಿ ಹಬ್ಬದೊಳಗಡೆ. ಈಗ ನೋಡಿ, ನಾನು ಖಾರದ ಪುಡಿ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಮಾಡಿಸ್ಕೊಂಬಂದು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಘಮಘಮಿಸುವ ನಮ್ಮ ಮನೆಯ ಖಾರದ ಪುಡಿ ರೆಡಿ ಆಯಿತು. ನಾನು ಬೆಳಗ್ಗೆನೇ ಎದ್ದು ಎಲ್ಲ ಮಾಡಿ ಹೋಗಿ ಬೀಸ್ಕೊಂಬಂದಿದ್ದೀನಿ. ನನಗೆ 1 ವರ್ಷ ಬರುತ್ತೆ. ನಾವು ಯಾವಾಗಲೂ ನಮ್ಮ ಮನೆ ದೇವರ ಹಬ್ಬಕ್ಕೆ ಹೊಸ ಉಡಿ ಹಾಕಬೇಕು. ಆದ್ದರಿಂದ ಯುಗಾದಿ ಹಬ್ಬ ಆಗಿ 8 ದಿನಕ್ಕೆ ನಮ್ಮ ದೇವರ ಹಬ್ಬ ಬರುತ್ತೆ. ಅದರೊಳಗಡೆ ನಾವು ಪ್ರತಿ ವರ್ಷವೂ ಖಾರದ ಪುಡಿ ನಾನು ಮಾಡಿಸ್ಕೊಂಡ್ಬಿಡ್ತೀನಿ. ಈಗ ಮಾಡಿಸ್ಕೊಂಬಂದಿದ್ದೀನಿ. ಮಾಡೋ ವಿಧಾನ ಬೇಕು ಅಂತ ನೀವು ಕಮೆಂಟಲ್ಲಿ ಕೇಳಿದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ಬನ್ನಿ, ನಮ್ಮ ಮನೆಯ ಸಾರನ್ನ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ ಸ್ನೇಹಿತರೆ, ದಪ್ಪದಾದಂಥ ಮಂಗಳೂರು ಸೌತೆಕಾಯಿನ ನಾನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ದಪ್ಪ ಮೆಣಸಿನ್ಕಾಯಿ, ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, ನಾನು ಇಲ್ಲಿ ತೊಗರಿಬೇಳೆ, ಈ ಒಂದು ತೊಗರಿ ಪಾವ್ನಲ್ಲಿ ನಾನು 2 ಪಾವು ತೊಗರಿಬೇಳೆ ತೊಗೊಂಡಿದ್ದೀನಿ. ಆ ತರಕಾರಿ ಜೊತೆ ಇಲ್ಲಿ ಗೆಡ್ಡೆಕೋಸು, ಕ್ಯಾರೆಟ್ ಮತ್ತು ಬೀನ್ಸು ಇದಿಷ್ಟನ್ನು ತೊಳೆದಿಟ್ಕೊಂಡಿದ್ದೀನಿ. ಇವನ್ನ ಮತ್ತು ಬೇಳೆನ ನಾನು ಕುಕ್ಕರಲ್ಲಿ ಕೂಗಿಸ್ಕೊತೀನಿ. ಅಲ್ಲಿ ನುಗ್ಗೆಕಾಯಿ, ದಪ್ಪ ಮೆಣಸಿನ್ಕಾಯಿ ಮತ್ತು ಮಂಗಳೂರು ಸೌತೆಕಾಯಿನ ಹಾಗೆ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ. ಇದಿಷ್ಟನ್ನು ಕುಕ್ಕರಲ್ಲಿ ಕೂಗಿಸ್ಕೊತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ರುಬ್ಬಕ್ಕೆ 2 ಸ್ಪೂನು ಪುಟಾಣಿ ಹಿಟ್ಟು, ಪುಟಾಣಿ ಅಂದರೆ ಉರಿಗಡಲೆ, 1 ದೊಡ್ಡ ಹೋಳು ತೆಂಗಿನಕಾಯಿ, ಅದು ಸ್ವಲ್ಪ ಕೊಬ್ಬರಿ ಥರ ಆಗೋಗುತ್ತೆ, ಹೆಚ್ಚಿಟ್ಕೊಂಡಿದ್ದೀನಿ. 2 ಹುಳಿ ಟೊಮೆಟೊ, ಇದಿಷ್ಟನ್ನು ಹಾಕಿ ನಾನು ಇಲ್ಲಿ ರುಬ್ಕೊತೀನಿ. ಇಲ್ಲಿ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ ನಾನು ಏನನ್ನು ಬಳಸ್ತಾ ಇಲ್ಲ. ಟೊಮೆಟೊನೂ ಅಷ್ಟೇ ರುಬ್ಬಕ್ಕೆ ಮಾತ್ರ ತೊಗೊಂಡಿರೋದು. ಅಲ್ಲಿ ಸಾರಿಗೆ ಟೊಮೆಟೊ ನಾನು ಬಳಸ್ತಾ ಇಲ್ಲ, ಹೆಚ್ಚು ಹಾಕ್ತಾ ಇಲ್ಲ. ಸಾಂಪ್ರದಾಯಿಕ ಶೈಲಿಯ ಒಂದು ಸಾಂಬಾರು ಅಂತಲೇ, ಸಾರು ಅಂತಲೇ ಹೇಳ್ಬೋದು. ನೋಡಿ, ಪಾತ್ರೆಯಲ್ಲಿ ನಾನು ಸಾರು ಮಾಡ್ತಕ್ಕಂಥ ಪಾತ್ರೆಯಲ್ಲಿ ಮಂಗಳೂರು ಸೌತೆಕಾಯಿ, ನುಗ್ಗೆಕಾಯಿ, ದಪ್ಪ ಮೆಣಸಿನ್ಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಬೇಯಿಸಿರ್ತಕ್ಕಂಥ ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು, ಬೇಳೆ ಎಲ್ಲನೂ ಇದಕ್ಕೆ ಡಂಪ್ ಮಾಡ್ಕೊತೀನಿ. ನೋಡಿ, ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಮಸಾಲೆನ. ಇದನ್ನು ಸಹ ಇಲ್ಲಿ ಹಾಕ್ಕೊತೀನಿ. ನೋಡಿ, ಇಲ್ಲಿ ನಾನು ಟೊಮೆಟೊನ ಎಲ್ಲೂ ಸಾಂಬಾರಲ್ಲಿ ಬಳಸಿಲ್ಲ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ನೋಡಿ, ಬೇಯಿಸಿರ್ತಕ್ಕಂಥ ಬೇಳೆ ತರಕಾರಿಗಳನ್ನ ನಾನು ಇದರಲ್ಲಿ ಬೇಯಿಸ್ಕೊಂಡಿದ್ದೆನಲ್ಲ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಹುಣಸೆ ಹುಳಿ, ರುಚಿಗೆ ಕಲ್ಲು ಉಪ್ಪು ಮತ್ತು ಖಾರದ ಪುಡಿ, ಇದು ಮೊನ್ನೆ ತಾನೇ ಸಾರಿಗೆ ಅಂತಲೇ ಮಾಡಿಕೊಂಡೆ. ಹೊಸ ಖಾರದ ಪುಡಿ ತುಂಬ ಚೆನ್ನಾಗಿದೆ. ಮಿಲ್ಲಿಗೆ ಬೀಸ್ಕೊಂಬಂದಿರೋದಲ್ಲ, ಇದು ಒಂಥರ ವಿಶೇಷವಾಗಿ ಮಾಡ್ಕೊಂಡಿದ್ದೀನಿ. ಈ ಹುಡಿಯನ್ನು ಹಾಕಿ ನಾನು ಈ ಹುಳಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು, ಆವಾಗಲೇ ಸಾರು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಇರ್ತಕ್ಕಂಥ ಈ ಬೇಯಿಸಿರ್ತಕ್ಕಂಥ ನೀರನ್ನೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊತೀನಿ. ಮತ್ತು ಹುಣಸೆ ಹುಳಿ ಬಿಟ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲವನ್ನು ಹಾಕಿ ಪಾತ್ರೆ ಸ್ಟವ್ನ ಆ ಸಾಂಬಾರನ್ನ ರೆಡಿ ಮಾಡಿ ಕುದಿಯೋಕ್ಕಿಡ್ತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ. ನಾನು ಹಿಂದೆ ತೋರಿಸ್ತಿದ್ದ ಪಾತ್ರೆ ತುಂಬ ತುಂಬೋಯಿತು, ಅದಕ್ಕೆ ಬೇರೆ ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಸಾರು ಈ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಹುಣಸೆ ಹುಳಿ ಬಿಟ್ಟಿದ್ದೀನಿ. ಈಗ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಬಟ್ ಬೆಲ್ಲ ಹಾಕಿದ್ರೆ ಸಾರು ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಟೊಮೆಟೊ ಬಳಸ್ದೆ, ಅಂದರೆ ರುಬ್ಬಕ್ಕೆ ಮಾತ್ರ ನಾನು ಹುಳಿ ಟೊಮೆಟೊ ತೊಗೊಂಡಿರೋದು. ಮಾಮೂಲಿ ಟೊಮೆಟೊಗಳನ್ನ ಇಲ್ಲಿ ಸಾರಿಗೆ ಬಳಸೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ಕುದ್ದ ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಮನೆಯೆಲ್ಲ ಘಮ 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 ಅಂತ ಇದೆ. ಈ ಪರಿಮಳವಾದ ಒಂದು ಈ ಮಿಶ್ರ ತರಕಾರಿಗಳ ಸಾಂಬಾರಿಗೆ ರೆಡಿ ಆಯಿತು. ರುಚಿ ನೋಡಿದೆ, ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಕರೆಕ್ಟಾಗಿದೆ. ಈಗ ಗಮ್ಮತ್ತಾದ ಒಂದು ತುಪ್ಪದ ಒಗ್ಗರಣೆಯನ್ನು ಕೊಟ್ಬಿಡೋಣ. 3 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ತುಪ್ಪ ಬಿಸಿಯಾದ ನಂತರ ನೋಡಿ, ಒಣಮೆಣಸಿನ್ಕಾಯಿ, ಪುಡಿ ಇಂಗು ಮತ್ತು ಸಾಸಿವೆ, ಜೀರಿಗೆ ಇದಿಷ್ಟನ್ನು ಹಾಕಿ ಸಾರಿಗೆ ಒಗ್ಗರಣೆ ಕೊಟ್ಬಿಡೋಣ. ಸ್ನೇಹಿತರೆ, ಗಮ್ಮತ್ತಾದ ತುಪ್ಪದ ಒಗ್ಗರಣೆಯೊಂದಿಗೆ ಮಿಶ್ರ ತರಕಾರಿಗಳ ಹುಳಿ ಅಂದರೆ ಟೊಮೊಟೊ ಎಣ್ಣೆ ಬೇಯಿಸಕ್ಕೆ ಹಾಕದೆ ಸಖತ್ತಾಗಿ ಬಂತು. ನಾನು ತಿಂದು ನೋಡಿದೆ, ರುಚಿ ನೋಡಿದೆ, ಸ್ವಲ್ಪ ತುಂಬ ಚೆನ್ನಾಗಿದೆ. ಒಮ್ಮೆ ನೀವು ಮಾಡಿ
ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.